ಲಿಟ್ರಲಿ ಬಾಂಬ್ ಬೀಳ್ತಾ ಇತ್ತು ನನ್ನ ಕಣ್ಣೆದುರುಗಡೆ. ನಾನು ಹೋಟ್ಲಲ್ಲಿ ಉಳಿದಿದ್ನಲ್ಲ, ನನ್ನ ಪಕ್ಕದ ಬಿಲ್ಡಿಂಗ್ ಡಿಸ್ಟ್ರಾಯ್ ಆಯ್ತು. 300 kg ಬಾಂಬ್ ಹಾಕ್ತಾರೆ ಒಂದ್ಸಲಿಗೆ. 1 ಕಿಲೋಮೀಟರ್ ರೇಡಿಯಸ್ ಎಲ್ಲ ಸರ್ವನಾಶ. ರಷ್ಯಾ ಬಾರ್ಡರ್ ವರೆಗೂ ಹೋಗಿದ್ದೆ ನಾನು. ಕಾರ್ಕಿ ಇರಾನ್ ಹೋಗೋ ಮುಂಚೆ ಎಲ್ಲ ಹೇಳಿದ್ರು ನಿನ್ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಅಂತ. ಇರಾನ್ ಅಲ್ಲಿ 74 ದಿವಸ ಇದ್ದಂತಹ ಏಕೈಕ ವ್ಲಾಗರ್ ಇಡೀ ವರ್ಲ್ಡ್ ಅಲ್ಲಿ ಯಾರು ಹೋಗಿಲ್ಲ. ಇಸ್ರೇಲ್ ಅಲ್ಲಿ ಕಾನ್ಫ್ಲಿಕ್ಟ್ ಟೈಮ್ ಅಲ್ಲೇ ಹೋದ್ರಿ. ಕಾನ್ಫ್ಲಿಕ್ಟ್ ನಡೀತಾ ಇತ್ತು. ಬಹಳ ಸೆನ್ಸಿಟಿವ್ ದೇಶ ಇದು, ತುಂಬಾ ಚಿಕ್ಕ ದೇಶ. ಒಂದ್ ಸ್ಟಿಪ್ 4.5 ಗಂಟೆ ಡ್ರೈವ್ ಮಾಡ್ಕೊಂಡು ಹೋದ್ರೆ ದೇಶ ಫಿನಿಶ್. ಬೆಂಗಳೂರು ಮೈಸೂರು ಇದು ಮಧ್ಯ ಇಸ್ರೇಲ್ ಇದೆ, ಈ ಕಡೆ ವೆಸ್ಟ್ ಬ್ಯಾಂಕ್, ಈ ಕಡೆ ಗಾಜಾ ಬಾರ್ಡರ್ ವರೆಗೂ ಹೋಗಿ ಬಂದಿದ್ದೀನಿ. ಆ ಲೈನ್ ಅಲ್ಲಿ ನಿಂತಿದ್ದೀನಿ. ಆ ಲೈನ್ ಅಲ್ಲಿ ನಿಂತು ಬೈನಾಕ್ಯುಲರ್ಸ್ ಅಲ್ಲಿ ನೋಡಿದ್ದೆ, ಏನು ಇರ್ಲಿಲ್ಲ, ಎಲ್ಲ ಫ್ಲಾಟ್ ಆಗಿ ಹೋಗಿತ್ತು. ಪ್ರತಿಯೊಂದು ಅಗ್ರಿಕಲ್ಚರಲ್ ಸಿಸ್ಟಮ್ ತೋರಿಸಿದೆ. ಅಲ್ಲಿ ಕನ್ನಡ ಸ್ಟೂಡೆಂಟ್ಸ್ ಓದ್ತಾ ಇದಾರೆ. ಒಂದೊತ್ತು ಊಟ ಮಾಡ್ಬೇಕು ಅಂದ್ರೆ 2,500 ಬೇಕಲ್ಲ. ಹೆಬ್ರು ಅನ್ನೋ ಒಂದು ಭಾಷೆ ಮಾತಾಡ್ತಾರೆ ಅವರು. ಹೆಬ್ರು ಅನ್ನೋ ಭಾಷೆ ಇರ್ಲಿಲ್ಲ, ಸತ್ತೋಗ್ಬಿಟ್ಟಿತ್ತು. ಲ್ಯಾಟಿನ್ ಭಾಷೆ ಯಾರು ಯೂಸ್ ಮಾಡಲ್ಲ, ಹೆಬ್ರು ಕೂಡ ಯಾರು ಯೂಸ್ ಮಾಡಲ್ಲ. ಹೆಬ್ರುನ ಮತ್ತೆ ಶುರು ಮಾಡಿಸಿ ಇಡೀ ದೇಶ ಅದನ್ನ ಮಾತಾಡಂಗ್ ಮಾಡಿದ್ರು. ಇಸ್ರೇಲಿಸ್ ರೆಸಿಲಿಯನ್ಸ್ ಇದೆಯಲ್ಲ, ಅದನ್ನ ನಾವೇನಾದ್ರು ಕಲ್ತ್ಬಿಟ್ರೆ ಕರುನಾಡು ಯಾವ್ದೋ ಲೆವೆಲ್ ಹೋಗ್ಬಿಡುತ್ತೆ. ಡೆಸರ್ಟ್ ಅಲ್ಲಿ ಬೆನ್ ಗ್ಯೂರಿಯನ್ ಅಂತ ಒಬ್ರು ಪರ್ಸನ್ ಇದ್ದಾರೆ, ಇಸ್ರೇಲಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮತ್ತು ಡಿಫೆನ್ಸ್ ಮಿನಿಸ್ಟರ್. ಅವ್ರ ಪುಸ್ತಕಗಳನ್ನ ಓದಿ ಅವರು ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು. ನಮ್ಮ ದೇಶ ನಾವು ಉಳಿಸ್ಕೋಬೇಕು, ನಮ್ಮ ನಾಡನ್ನ ನಾವು ಉಳಿಸ್ಕೋಬೇಕು. ಅದು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ. ಒಬ್ಬ ಫ್ರೆಂಚ್ ಸೈಂಟಿಸ್ಟ್ ಬರ್ತಾನೆ, ವೈನ್ ಟೇಸ್ಟ್ ಮಾಡಿಸ್ತಾನೆ, ಇದು ಪ್ರಪಂಚದ ಅತ್ಯಂತ ಒಳ್ಳೆ ವೈನ್ ಅಂತ. ಬೆನ್ ಗುರಿಯನ್ ಹೇಳ್ತಾರೆ ನೆಕ್ಸ್ಟ್ ಇಯರ್ ನಮ್ಮ ದೇಶದಲ್ಲಿ ನಾವು ಮಾಡಿ. ಎಲ್ಲಿ ನಿಮ್ದು ಈ ದೇಶನ ಡೆಸರ್ಟ್ ಅಂತಾನೆ, ಡೆಸರ್ಟ್ ಅಲ್ಲಿ ಮಾಡ್ತಾರೆ ವರ್ಲ್ಡ್ಸ್ ಬೆಸ್ಟ್ ವೈನ್. ಪ್ಯಾಲೆಸ್ಟೈನ್ ಕೂಡ ಹೋದೆ, 15 ದಿವಸ ಇದ್ದೆ. ತುಂಬಾ ಸೆನ್ಸಿಟಿವ್ ಏರಿಯಾಸ್ ಅಲ್ಲಿ ಇದ್ದೆ. ಪ್ಯಾಲೆಸ್ಟೈನಿಯನ್ಸ್ ಕೂಡ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡು ಅವ್ರ ಮನೆಗಳಲ್ಲಿದ್ದೆ. ಇಸ್ರೇಲಿ ಮನೆಯಲ್ಲೂ ಇದ್ದೆ. ನೀವು ಎಲ್ಲೇ ಓಡಾಡ್ಬೇಕಾದ್ರು ಎಲ್ಲರೂ ಮಿಷಿನ್ ಗನ್ ಹಾಕೊಂಡು ಓಡಾಡ್ತಾರೆ. ಪ್ಯಾಲೆಸ್ಟೈನಿಯನ್ಸ್ ಗನ್ ಕೊಡಲ್ಲ ಇವರು ಇಸ್ರೇಲೀಸ್. ಇಸ್ರೇಲ್ ಮದ್ವೆಗೆ ಹೋಗಿದ್ದೆ, ಪ್ರತಿಯೊಬ್ಬ ಮನುಷ್ಯನ್ ಬೆನ್ನಲ್ಲೂ ಗನ್ ಇದೆ. ನೀವು ರೋಡ್ ಅಲ್ಲಿ ಹುಡುಗಿರು ಇಷ್ಟು ಚೆನ್ನಾಗಲ್ಲ ಹುಡುಗಿ ಅಂತ, ಅವಳೇನೋ ಹಿಂದೆ ತಿರುಗಿದ್ರೆ ನೋಡಿದ್ರೆ ನಿಮ್ ಕಣ್ಣು ಇಷ್ಟುದ್ದ ಇರುತ್ತೆ, ಬೇಡ ಗುರು ಹಂಗೆ ಹೋಗೋಣ ಅಂತ. ತುಂಬಾ ಫ್ರೆಂಡ್ಲಿ, ನೀವು ಮಾತಾಡಿಸ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇಂಡಿಯನ್ಸ್ ಅಂದ್ರೂ ಸ್ವಲ್ಪ ತುಂಬಾ ರೆಸ್ಪೆಕ್ಟ್. ಅಲ್ಲ, ಅರ್ಧ ಹಾಲಿವುಡ್ ಆಕ್ಟರ್ಸ್ ಇರೋದೇ ಜೂಯಿಶ್ ಅಲ್ಲ. ಅವರು ಜೂಯಿಶ್ ಅನ್ನೋ ಜನಗಳು ವಿಶ್ವದ ಬೇರೆ ಬೇರೆ ಕಡೆಯಿಂದ ಬಂದು ಒಂದು ಅವ್ರ ಸೇರ್ಕೊಂಡಿರೋರು. ಯಾಕಂದ್ರೆ ಅವ್ರು ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿದ್ರಲ್ಲ World War II, World War I ಟೈಮ್ ಅಲ್ಲೆಲ್ಲ ಹಿಟ್ಲರ್ ಅವ್ರನ್ನ ಸರ್ವನಾಶ ಮಾಡ್ಬಿಟ್ಟಿದ್ದ. ಎಲ್ಲ ಸೇರಿದ್ದ ಆ ಜಾಗದಲ್ಲಿ ಅಷ್ಟೇ.